ಸೊ ಹಾಗಿದ್ರೆ ಈ ನೀವು ಆ ಗ್ರಹಗತಿಗಳನ್ನು ಹೇಳೋದು ನೋಡಿದರೆ ಅಥವಾ ಈ ಸದ್ಯಕ್ಕಿನ ಬೆಳವಣಿಗೆಯನ್ನು ಗಮನಿಸಿ ಮುಂದಿನ ವರ್ಷ ಏನೇನು ಆಗ್ಬೋದು, ಯಾರ್ಯಾರಿಗೆ ಶುಭ ಅಶುಭ ಅನ್ನೋದನ್ನು ನೋಡಿದರೆ ಒಂದು ಕನ್ಕ್ಲೂಷನ್ ನಾವು ಬರ್ಬೋದಾ? 2026 ಆರಂಭದಲ್ಲಿ ಈ ಕುರ್ಚಿ ಕಿತ್ತಾಟ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಎಲ್ಲವೂ ಕೂಡ ನಿಂತು ಹೋಗುತ್ತೆ, ಎಲ್ಲದಕ್ಕೂ ಕೂಡ ಒಂದು ಲಾಜಿಕಲ್ ಎಂಡ್ ಆಗುತ್ತೆ ಅನ್ನೋ. ನಾನು ನಿಮಗೆ ಆರಂಭದಲ್ಲಿ ಮಾತು ಹೇಳಿದ್ದೀನಿ. 25 ಇಡೀ ರಾಷ್ಟ್ರದಲ್ಲಿ ಕಿತ್ತಾಟ ನಡೀತಾ ಇದೆ. ತಮಿಳುನಾಡು, ಹೌದು, ಕೇರಳ, ಇವನು ಬರೆದು ಮಧ್ಯಪ್ರದೇಶಲ್ಲೂ ಇದೆ, ರಾಜಸ್ಥಾನ, ಎಲ್ಲಿಂದ ತೋರಿಸಿ ನೋಡೋಣ. ಪಶ್ಚಿಮ ಬಂಗಾಲು ಅದೇ ಗಲಾಟೆ ಇನ್ನು ಮುಂದುವರೆದ ಭಾಗ ಆಗಿದೆ. ಹಾಗೆ ನಡೆಯುತ್ತೆ. ಅದೆಲ್ಲ ಇದ್ರೂ ಕೂಡ ಅದೆಲ್ಲ ಯಾವುದು ಬಾಧಕವಲ್ಲ. ಮನುಷ್ಯನ ಯೋಗ ಯುಗಾನುಗಳಿಗೂ ಏನೋ ಇಡೀ ದೇಶವೇ ಅಶಾಂತಿಗೆ ಹೋಗುತ್ತೆ. ನಾನು ನಿಮ್ಮಲ್ಲಿ ಹೇಳೋದು, ನಾನು ನಿಮ್ಮ ಸಬ್ಜೆಕ್ಟ್ ಏನು ಹೇಳ್ತೀನಿ ಅಂತಂದರೆ, ವಿಶ್ವದಲ್ಲೇ ಶಾಂತಿ ಇರಲ್ಲ. 26, 27, 28, 29 4 ವರ್ಷವೂ ಮುಂದೆ ಈ ಭಾರತ ತುಂಬ ಹುಷಾರಾಗಿ ಹೆಜ್ಜೆ ಹಾಕ್ಕೊಂಡು ಹೋಗ್ತಾ ಇರಬೇಕು. ಯಾವ ರಾಜ್ಯದಲ್ಲೂ ಶಾಂತಿ ಇರೋದಿಲ್ಲ. ತಮಿಳುನಾಡಲ್ಲಿ ನೋಡಿದಿರಲ್ಲ, ದೀಪ ಹಚ್ಚಲು ಗಲಾಟೆ ಮಾಡ್ತಾರೆ, ಸನಾತನ ಧರ್ಮಕ್ಕೆ ಅವಮಾನ ಮಾಡ್ತಾರೆ. ಸನಾತನ ಧರ್ಮವನ್ನೇ ನೀವು ಪಾಲಿಸದೇ ಇದ್ಮೇಲೆ ಏನು ಲೆಕ್ಕಾಚಾರ ಅದು? ಇದು ಭರತಖಂಡವನ್ನು ಭರತ ಆಳಿದ್ದು. ರಾಮನು 10,000 ವರ್ಷ ಆಳಿದ್ದಾನೆ, 10,000 ವರ್ಷ ಆಳಿದ್ದಾನೆ. ರಾಮನ ಟಂಕಿ ಹಂಚಿದ್ದಾನೆ ಅವನು. ಅಂಥ ದೇಶದಲ್ಲಿ ಇಂಥ ಅಶಾಂತಿ ಬೇಕಿರಲಿಲ್ಲ. ನೋಡಿ ಲಂಕಾ, ನೋಡಿ ಲಂಕಾ ಏನಾಯಿತು, ನೇಪಾಳ ಏನಾಗಿದೆ, ಬಾಂಗ್ಲಾದೇಶ ಏನಾಗಿದೆ. ನಮ್ಗೆ ಯಾಕೆ ಏನೂ ಆಗಿಲ್ಲ? ನಮ್ಮ ಪೂರ್ವಜರು ಬಿಟ್ಟು ತಪಸ್ಸಿನ ಫಲ ಚೆನ್ನಾಗಿದೆ. ಅತ್ರಿ ಮಹಾಮುನಿಗಳು ಅಂಥವ್ರ ಅನುಗ್ರಹ, ಆ ಅತ್ರಿಮುನಿಗಳಿಗೆ ಇವತ್ತು ಹೋಲಿಸ್ಬೇಕು ಅಂತಂದರೆ ಏಕೈಕ ವ್ಯಕ್ತಿ ಭಾರತದಲ್ಲಿರೋದು ಅವರು ಶೃಂಗೇರಿ ಶಾರದಾ ಪೀಠದ ಮಹಾಸನ್ನಿಧಾನಗಳು ಭಾರತೀಯ ಸ್ವಾಮಿಗಳು ಒಬ್ಬರೇ, ಭಾರತೀಯ ಮಹಾಸ್ವಾಮಿಗಳು ಒಬ್ಬರೇ ಇರ್ತಕ್ಕಂಥದ್ದು. ಆ ಶ್ರೇಯಸ್ಸಿಗೆ ಬರ್ತಾರೆ. ಚಂದ್ರಶೇಖರ ಭಾರತಿಗಳು, ಶ್ರೀಧರ ಸ್ವಾಮಿಗಳು, ರಮಣ ಮಹರ್ಷಿಗಳು, ವೇದಾನಂದ ಮಹಾರಾಜರು ಎಲ್ಲ ಆ ಪಂಕ್ತಿಗೆ ಬರ್ತಾರೆ. ಯಾಕೆಂದ್ರೆ ಮಹಾತ್ಮರ ನೋಡಿ, ರಾಮಾಯಣ ಹೇಳ್ತಾನೆ, ಯಾವತ್ತು ನಿಮ್ಮ ಮನೆಗೆ ಮಹಾತ್ಮರು ಬರ್ತಾರೆ ಅವತ್ತಿನ ಪುಣ್ಯೋದಯ ಆಯಿತು ಅಂತ ಹೇಳ್ತಾನೆ. ಅವತ್ತು ನಿನಗೆಲ್ಲ ಸಿಗುತ್ತೆ ಅಂತ ಹೇಳ್ತಾನೆ. ಇನ್ನೊಂದು ಮಾತು ಹೇಳ್ತಾನೆ ಲಕ್ಷ್ಮಣಂಗೆ. ಲಕ್ಷ್ಮಣ ಹೇಳ್ತಾನೆ, ಲಕ್ಷ್ಮಣ ಹಂಗೆ ನೀಲಾರ ಹೋಗು, ದೇಶ ಉಚ್ಚಾಟನೆ ಹೊಟ್ಟೋಗು, ನನ್ನ ಕಣ್ಣು ಕಾಣಿಸ್ಬೇಡ ಅಂತ ಹೇಳ್ಬಿಡ್ತಾನೆ. ಕಡೆಯಲ್ಲಿ ಯಾರು ರಾಮದೇವರು ಶಿಕ್ಷೆ ಕೊಡಬೇಕು ಅಂತ ಅವ್ನು ಕಡಿಬೇಕು ಅಂತ ಹೇಳ್ತಾನೆ. ಅಲ್ಲ, ಅವನ ಕೊಲೆ ಮಾಡೋಕ್ಕಾಗಲ್ಲ, ಎಲ್ಲಿ ಬೇಕಾದ್ರೆ ಹೋಗಿ ಹೋಗ್ಬಿಡ್ತಾನೆ. ಅವನೋಗಿ ಆಚಮನ ಮಾಡಿ ದೇವ್ರನ್ನ ಬಿಟ್ಬಿಡ್ತಾನೆ. ಎಷ್ಟೇ ಆಗಲಿ ಅವನು ಶೇಷಶಯನ ಅಲ್ವ ಅವನು. ಅದರಿಂದ ಅವನ ಅವತಾರ ತೊಗೊಂಡ್ಬಿಡ್ತಾನೆ, ಶೇಷರ ಅವತಾರ ಕೊಟ್ಟೋಗ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ಮನುಷ್ಯ 100 ವರ್ಷ ಬದುಕಿದ್ರು ಕೂಡ ಸಂತೋಷವಾದ ದಿನ ಒಂದು ಬಂದೇ ಬರುತ್ತೆ ಜೀವನದಲ್ಲಿ ಅಂತ. ಅದು ನಮ್ಮ ಶಿವಕುಮಾರ್ ಖಂಡಿತವಾಗಿ ಬಂದೇ ಬರುತ್ತೆ. ಆದರೆ ನಾನು ನೀವು ಕೇಳಿದ್ದಕ್ಕೆ ಉತ್ತರ ಮುಂದೆ ಹೇಳ್ತೀನಿ. 26, 27, 28 ನಾನು ಇಸ್ವಿ ಹೇಳಲ್ಲ, ನಾನು ತಾರೀಖು ಹೇಳಲ್ಲ. ನಮ್ಮ ಹುಡುಗ ನನ್ನ ಬಿಡಿ, ನನ್ನ ಶಕ್ತಿಯೋ, ನನ್ನ ದೈವ ಶಕ್ತಿಯೋ, ನನ್ನ ಪ್ರಾರ್ಥನೆ ಎಲ್ಲ ಒಂದು ಪಕ್ಕಕ್ಕೆ ಇರಲಿ. ನಾನು ಹೇಳಿದಲ್ಲ, ನನ್ನ ಅವ್ನ ಕಂಡ್ರೆ ನನಗೆ ತುಂಬ ಇಷ್ಟ. ಯಾರಿಗಾರು ಕೆಟ್ಟವನಾಗಿರ್ಬೋದು, ನನಗೆ ಕೆಟ್ಟವನಲ್ಲ, ನನಗೆ ಒಳ್ಳೆಯವು. ಅವರವರ ಅಭಿಪ್ರಾಯಗಳು ಅವ್ರವ್ರಿಗಿರಲಿ ಏನೋ. ಆದರೆ ಇವತ್ತು ನೀವು ಜನಗಳನ್ನು ಕೇಳಿ ಅವನು ಬರಬೇಕು ಅಂತಂತಾರೆ. ಅವನಿಗೆ ಧರ್ಮದಲ್ಲಿ, ದೇವರಲ್ಲಿ, ಹಿರಿಯರಲ್ಲಿ ಎಲ್ಲರೂ ಅತ್ಯಂತ ಗೌರವ ಇದೆ ಅವನಿಗೆ, ಧರ್ಮವನ್ನು ಕಾಪಾಡ್ತಕ್ಕಂಥವನು. ಆದರೆ ನಾನು ನಿಮಗೆ ಇಸ್ವಿ ಮಾತ್ರ ಹೇಳಿದ್ದಾರೆ ಅಷ್ಟೇ, ಯಾವ ಇಸ್ವಿ ಅಂತ ಆಗೋದು ಸತ್ಯ. ಸೊ ಹಾಗಿದ್ರೆ ಈ ನೀವು ಆ ಗ್ರಹಗತಿಗಳನ್ನು ಹೇಳೋದು ನೋಡಿದರೆ ಅಥವಾ ಈ ಸದ್ಯಕ್ಕಿನ ಬೆಳವಣಿಗೆಯನ್ನು ಗಮನಿಸಿ ಮುಂದಿನ ವರ್ಷ ಏನೇನು ಆಗ್ಬೋದು, ಯಾರ್ಯಾರಿಗೆ ಶುಭ ಅಶುಭ ಅನ್ನೋದನ್ನು ನೋಡಿದರೆ ಒಂದು ಕನ್ಕ್ಲೂಷನ್ ನಾವು ಬರ್ಬೋದಾ? 2026 ಆರಂಭದಲ್ಲಿ ಈ ಕುರ್ಚಿ ಕಿತ್ತಾಟ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಎಲ್ಲವೂ ಕೂಡ ನಿಂತು ಹೋಗುತ್ತೆ, ಎಲ್ಲದಕ್ಕೂ ಕೂಡ ಒಂದು ಲಾಜಿಕಲ್ ಎಂಡ್ ಆಗುತ್ತೆ ಅನ್ನೋ. ನಾನು ನಿಮಗೆ ಆರಂಭದಲ್ಲಿ ಮಾತು ಹೇಳಿದ್ದೀನಿ. 25 ಇಡೀ ರಾಷ್ಟ್ರದಲ್ಲಿ ಕಿತ್ತಾಟ ನಡೀತಾ ಇದೆ. ತಮಿಳುನಾಡು, ಹೌದು, ಕೇರಳ, ಇವನು ಬರೆದು ಮಧ್ಯಪ್ರದೇಶಲ್ಲೂ ಇದೆ, ರಾಜಸ್ಥಾನ, ಎಲ್ಲಿಂದ ತೋರಿಸಿ ನೋಡೋಣ. ಪಶ್ಚಿಮ ಬಂಗಾಲು ಅದೇ ಗಲಾಟೆ ಇನ್ನು ಮುಂದುವರೆದ ಭಾಗ ಆಗಿದೆ. ಹಾಗೆ ನಡೆಯುತ್ತೆ. ಅದೆಲ್ಲ ಇದ್ರೂ ಕೂಡ ಅದೆಲ್ಲ ಯಾವುದು ಬಾಧಕವಲ್ಲ. ಮನುಷ್ಯನ ಯೋಗ ಯುಗಾನುಗಳಿಗೂ ಏನೋ ಇಡೀ ದೇಶವೇ ಅಶಾಂತಿಗೆ ಹೋಗುತ್ತೆ. ನಾನು ನಿಮ್ಮಲ್ಲಿ ಹೇಳೋದು, ನಾನು ನಿಮ್ಮ ಸಬ್ಜೆಕ್ಟ್ ಏನು ಹೇಳ್ತೀನಿ ಅಂತಂದರೆ, ವಿಶ್ವದಲ್ಲೇ ಶಾಂತಿ ಇರಲ್ಲ. 26, 27, 28, 29
4 ವರ್ಷವೂ ಮುಂದೆ ಹ್ಮ್. ಈ ಭಾರತ ತುಂಬ ಹುಷಾರಾಗಿ ಹೆಜ್ಜೆ ಹಾಕ್ಕೊಂಡು ಹೋಗ್ತಾ ಇರಬೇಕು. ಓಹೋ. ಯಾವ ರಾಜ್ಯದಲ್ಲೂ ಶಾಂತಿ ಇರೋದಿಲ್ಲ. ಹ್ಮ್. ತಮಿಳ್ನಾಡಲ್ಲಿ ನೋಡಿದಿರಲ್ಲ, ದೀಪ ಹಚ್ಚಲು ಗಲಾಟೆ ಮಾಡ್ತಾರೆ, ಸನಾತನ ಧರ್ಮಕ್ಕೆ ಅವಮಾನ ಮಾಡ್ತಾರೆ. ಹ್ಮ್. ಸನಾತನ ಧರ್ಮವನ್ನೇ ನೀವು ಪಾಲಿಸದೇ ಇದ್ಮೇಲೆ ಹ್ಮ್. ಏನು ಲೆಕ್ಕಾಚಾರ ಅದು? ಇದು ಭರತಖಂಡವನ್ನು ಭರತ ಆಳಿದ್ದು. ಹ್ಮ್. ರಾಮನು 10,000 ವರ್ಷ ಆಳಿದ್ದಾನೆ, 10,000 ವರ್ಷ ಆಳಿದ್ದಾನೆ. ಹ್ಮ್. ಹ್ಮ್. ರಾಮನ ಟಂಕಿ ಹಂಚಿದ್ದಾನೆ ಅವನು. ಅಂಥ ದೇಶದಲ್ಲಿ ಇಂಥ ಅಶಾಂತಿ ಬೇಕಿರಲಿಲ್ಲ. ಹ್ಮ್. ನೋಡಿ, ಲಂಕಾ ನೋಡಿ, ಲಂಕಾ ಏನಾಯಿತು, ನೇಪಾಳ ಏನಾಗಿದೆ, ಬಾಂಗ್ಲಾದೇಶ ಏನಾಗಿದೆ. ನಮ್ಗೆ ಯಾಕೆ ಏನೂ ಆಗಿಲ್ಲ? ನಮ್ಮ ಪೂರ್ವಜರು ಬಿಟ್ಟು ತಪಸ್ಸಿನ ಫಲ ಅಲ್ಲ, ಇವತ್ತು ಚೆನ್ನಾಗಿದೆ. ಪುಣ್ಯ. ಹ್ಮ್. ಅತ್ರಿ ಮಹಾಮುನಿಗಳು ಅಂಥವ್ರ ಅನುಗ್ರಹ. ಆ ಅತ್ರಿಮುನಿಗಳಿಗೆ ಇವತ್ತು ಹೋಲಿಸ್ಬೇಕು ಅಂತಂದರೆ ಏಕೈಕ ವ್ಯಕ್ತಿ ಭಾರತದಲ್ಲಿರೋದು ಅವರು ಶೃಂಗೇರಿ ಶಾರದಾ ಪೀಠದ ಮಹಾಸನ್ನಿಧಾನಗಳು ಭಾರತೀಯ ಸ್ವಾಮಿಗಳು ಒಬ್ಬರೇ, ಭಾರತೀಯ ಮಹಾಸ್ವಾಮಿಗಳು ಒಬ್ಬರೇ ಇರ್ತಕ್ಕಂಥದ್ದು. ಹ್ಮ್. ಆ ಶ್ರೇಯಸ್ಸಿಗೆ ಬರ್ತಾರೆ ಚಂದ್ರಶೇಖರ ಭಾರತಿಗಳು, ಶ್ರೀಧರ ಸ್ವಾಮಿಗಳು, ಹಾ. ರಮಣ ಮಹರ್ಷಿಗಳು, ವೇದಾನಂದ ಮಹಾರಾಜರು ಎಲ್ಲ ಆ ಪಂಕ್ತಿಗೆ ಬರ್ತಾರೆ. ಹ್ಮ್. ಹ್ಮ್. ಯಾಕೆಂದರೆ ಮಹಾತ್ಮರ ನೋಡಿ, ರಾಮಾಯಣ ಹೇಳ್ತಾನೆ, ಯಾವತ್ತು ನಿಮ್ಮ ಮನೆಗೆ ಮಹಾತ್ಮರು ಬರ್ತಾರೆ ಹ್ಮ್. ಅವತ್ತಿನ ಪುಣ್ಯೋದಯ ಆಯಿತು ಅಂತ ಹೇಳ್ತಾನೆ. ವಾ. ಅವತ್ತು ನಿನಗೆಲ್ಲ ಸಿಗುತ್ತೆ ಅಂತ ಹೇಳ್ತಾನೆ. ಹ್ಮ್. ಇನ್ನೊಂದು ಮಾತು ಹೇಳ್ತಾನೆ ಲಕ್ಷ್ಮಣಂಗೆ. ಹ್ಮ್. ಲಕ್ಷ್ಮಣ ಹೇಳ್ತಾನೆ, ಲಕ್ಷ್ಮಣ ಹಂಗೆ ನೀಲಾರ ಹೋಗು, ದೇಶ ಉಚ್ಚಾಟನೆ ಹೊಟ್ಟೋಗು, ನನ್ನ ಕಣ್ಣು ಕಾಣಿಸ್ಬೇಡ ಅಂತ ಹೇಳ್ಬಿಡ್ತಾನೆ ಕಡೆಯಲ್ಲಿ. ಹ್ಮ್. ಯಾರು? ರಾಮದೇವರು. ಹ್ಮ್. ಶಿಕ್ಷೆ ಕೊಡಬೇಕು ಅಂತ ಅವ್ನು ಕಡಿಬೇಕು ಅಂತ ಹೇಳ್ತಾನೆ. ಅಲ್ಲ, ಅವನ ಕೊಲೆ ಮಾಡೋಕ್ಕಾಗಲ್ಲ, ಎಲ್ಲಿ ಬೇಕಾದ್ರೆ ಹೋಗಿ ಹೋಗ್ಬಿಡ್ತಾನೆ. ಅವನೋಗಿ ಆಚಮನ ಮಾಡಿ ದೇವ್ರನ್ನ ಬಿಡ್ತಾನೆ. ಎಷ್ಟೇ ಆಗಲಿ ಅವನು ಶೇಷಶಯನ ಅಲ್ವ ಅವನು. ಹ್ಮ್. ಅದರಿಂದ ಅವನ ಅವತಾರ ತೊಗೊಂಡ್ಬಿಡ್ತಾನೆ, ಶೇಷರ ಅವತಾರ ಕೊಟ್ಟೋಗ್ತಾನೆ. ಹ್ಮ್. ಆಗ ಅವನು ಲಕ್ಷ್ಮಣ ಹೇಳ್ತಾನೆ, ಮನುಷ್ಯ 100 ವರ್ಷ ಬದುಕಿದ್ರು ಕೂಡ ಸಂತೋಷವಾದ ದಿನ ಒಂದು ಬಂದೇ ಬರುತ್ತೆ ಜೀವನದಲ್ಲಿ ಅಂತ. ಅದು ನಮ್ಮ ಶಿವಕುಮಾರ್ ಖಂಡಿತವಾಗಿ ಬಂದೇ ಬರುತ್ತೆ. ಹ್ಮ್. ಆದರೆ ನಾನು ನೀವು ಕೇಳಿದ್ದಕ್ಕೆ ಉತ್ತರ ಮುಂದೆ ಹೇಳ್ತೀನಿ. ಹ್ಮ್. 26, 27, 28 ಹ್ಮ್. ನಾನು ಇಸ್ವಿ ಹೇಳಲ್ಲ, ನಾನು ತಾರೀಖು ಹೇಳಲ್ಲ. ಹ್ಮ್. ನಮ್ಮ ಹುಡುಗ ನನ್ನ ಬಿಡಿ, ನನ್ನ ಶಕ್ತಿಯೋ ನನ್ನ ದೈವಶಕ್ತಿಯೋ ನನ್ನ ಪ್ರಾರ್ಥನೆ ಎಲ್ಲ ಒಂದು ಪಕ್ಕಕ್ಕೆ ಇರಲಿ. ಹ್ಮ್. ಹೇಳಿದಲ್ಲ, ನನ್ನ ಅವ್ನ ಕಂಡ್ರೆ ನನಗೆ ತುಂಬ ಇಷ್ಟ. ಹ್ಮ್. ಯಾರಿಗಾರು ಕೆಟ್ಟವನಾಗಿರ್ಬೋದು, ನನಗೆ ಕೆಟ್ಟವನಲ್ಲ, ಹ್ಮ್. ನನಗೆ ಒಳ್ಳೆಯವು. ಅವರವರ ಅಭಿಪ್ರಾಯಗಳು ಅವ್ರವ್ರಿಗಿರಲಿ ಹ್ಮ್. ಏನೋ. ಆದರೆ ಇವತ್ತು ನೀವು ಜನಗಳನ್ನು ಕೇಳಿ ಹ್ಮ್. ಅವನು ಬರಬೇಕು ಅಂತಂತಾರೆ. ಅವನಿಗೆ ಧರ್ಮದಲ್ಲಿ, ದೇವರಲ್ಲಿ, ಹಿರಿಯರಲ್ಲಿ ಎಲ್ಲರೂ ಅತ್ಯಂತ ಗೌರವ ಇದೆ ಅವನಿಗೆ. ಹ್ಮ್. ಧರ್ಮವನ್ನು ಕಾಪಾಡ್ತಕ್ಕಂಥವನು. ಆದರೆ ನಾನು ನಿಮಗೆ ಇಸ್ವಿ ಮಾತ್ರ ಹೇಳಿದ್ದಾರೆ ಅಷ್ಟೇ, ಯಾವ ಇಸ್ವಿ ಅಂತ. ಹ್ಮ್. ಆಗೋದು ಸತ್ಯ. ಸೊ ಹಾಗಿದ್ರೆ ಈ ನೀವು ಆ ಗ್ರಹಗತಿಗಳನ್ನು ಹೇಳೋದು ನೋಡಿದರೆ, ಅಥವಾ ಈ ಸದ್ಯಕ್ಕಿನ ಬೆಳವಣಿಗೆಯನ್ನು ಗಮನಿಸಿ ಮುಂದಿನ ವರ್ಷ ಏನೇನು ಆಗ್ಬೋದು, ಯಾರ್ಯಾರಿಗೆ ಶುಭ ಅಶುಭ ಅನ್ನೋದನ್ನು ನೋಡಿದರೆ ಒಂದು ಕನ್ಕ್ಲೂಷನ್ಗೆ ನಾವು ಬರ್ಬೋದಾ? 2026 ಆರಂಭದಲ್ಲಿ ಈ ಕುರ್ಚಿ ಕಿತ್ತಾಟ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಎಲ್ಲವೂ ಕೂಡ ನಿಂತು ಹೋಗುತ್ತೆ, ಎಲ್ಲದಕ್ಕೂ ಕೂಡ ಒಂದು ಲಾಜಿಕಲ್ ಎಂಡ್ ಆಗುತ್ತೆ ಅನ್ನೋ. ನಾನು ನಿಮಗೆ ಆರಂಭದಲ್ಲಿ ಮಾತು ಹೇಳಿದ್ದೀನಿ. 25 ಇಡೀ ರಾಷ್ಟ್ರದಲ್ಲಿ ಕಿತ್ತಾಟ ನಡೀತಾ ಇದೆ. ಹಾಂ, ತಮಿಳುನಾಡು, ಹೌದು. ಕೇರಳ, ಹ್ಮ್. ಇವನು ಮಧ್ಯಪ್ರದೇಶಲ್ಲೂ ಇದೆ, ಹ್ಮ್. ರಾಜಸ್ಥಾನದ ಎಲ್ಲಿಂದ ತೋರಿಸಿ ನೋಡೋಣ. ಪಶ್ಚಿಮ ಬಂಗಾಲು, ಅದೇ ಹ್ಮ್. ಅದೇ ಗಲಾಟೆ,